ಸರ್ ಇವಿ ಬಿಲ್ ಅಂದ್ರೆ GST ಪೋರ್ಟಲ್ ಥ್ರೂ ಮಟೀರಿಯಲ್ ಮೂವ್ಮೆಂಟ್ಗೆ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಅನ್ನ ಜನರೇಟ್ ಮಾಡಬೇಕಾಗುತ್ತೆ. ಇದಕ್ಕೆ ಇವೆ ಬಿಲ್ ಅಂತ ಹೇಳ್ತಾರೆ. 50,000 ಅಬೌವ್ ಟ್ರಾನ್ಸಾಕ್ಷನ್ ಗೆ ಇದು ಅವಶ್ಯಕವಾಗಿ ಬೇಕಾಗುತ್ತೆ. 50,000 ರೂಪಾಯಿಗಿಂತ ಕಮ್ಮಿ ಗೂಡ್ಸ್ ಕಳಿಸಿದ್ರೆ ಅದಕ್ಕೂ ಇವೆ ಬಿಲ್ ಮಾಡಿಸ್ಬೇಕಾ? ಇವೆ ಬಿಲ್ ಅನ್ನೋದೊಂದು ಮ್ಯಾಂಡೇಟರಿ ಡಾಕ್ಯುಮೆಂಟ್. ಅದು 50,000 ರೂಪಾಯಿ ಮೇಲ್ಪಟ್ಟದ ಕಂಪಲ್ಸರಿ ಇದೆ. ಇನ್ನು ಬಿಲೋ 50,000 ಇದ್ದಾಗೈತಲ್ಲ ಅದು ಆಪ್ಷನಲ್, ನೀವು ಮಾಡ್ಬೋದು ಬಿಡ್ಬೋದು. ನನ್ ಗೂಡ್ಸ್ ನ ಬಾಜು ಶಾಪಿಗೆ ಸೇಲ್ ಮಾಡತ್ತೀನ್ರಿ, ಅವಾಗ ಇವೆ ಬಿಲ್ ಮಾಡ್ಬೇಕ್ರಿ? ಗೂಡ್ಸ್ ಬಾಜು ಶಾಪಿಗೆ ನೀವು ಸೇಲ್ ಮಾಡಕತ್ತಿದ್ರೆ ಅವಾಗ ವೆಹಿಕಲ್ ಡೀಟೇಲ್ಸ್ ಇರಂಗಿಲ್ಲ. ಓನ್ಲಿ ಪಾರ್ಟಿ ಅಂತ ಹೇಳಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಪಾರ್ಟಿ ಬಿ ಮಾಡೋ ಹೆಸರು ಇರಂಗಿಲ್ಲ. ನನ್ ಗೂಡ್ಸ್ ಅನ್ನ ಚಕ್ಡಿ, ಕೈಗಾಡಿ ಅಥವಾ ಬೈ ಹ್ಯಾಂಡ್ ಮೂಲಕನೂ ಕಳಿಸಿದ್ರು ಇವೆ ಬಿಲ್ ಮಾಡ್ಬೇಕಾ? ಇವೆ ಬಿಲ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ನಾನ್ ಮೋಟರ್ ವೆಹಿಕಲ್ ಆಗತ್ತ. ಬಟ್ ಇದನ್ನ ಪ್ರೂವ್ ಮಾಡಕ್ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಗೋಲ್ಡ್ ಬಿಸ್ನೆಸ್ ಐತ್ರಿ, ನಾ ಗೋಲ್ಡ್ ಸೇಲ್ ಮಾಡತ್ತೀನಿ, ಅದಕ್ಕೆ ಇವಿ ಬಿಲ್ ಮಾಡ್ಬೇಕಾ? ಈಗ ಗೋಲ್ಡ್ ಬಿಸ್ನೆಸ್ ಇದ್ದಾಗೈತಲ್ಲ ಅದು ಲಿಮಿಟ್ ಐತಲ್ಲ 50,000 ಅಂತ 2 ಲಕ್ಷಕ್ಕೆ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಪಾರ್ಟಿ ಅಷ್ಟೇ ಮಾಡ್ಬೇಕು, ಪಾರ್ಟಿ ಮಾಡೋ ಅವಶ್ಯಕತೆ ಇಲ್ಲ. ವೆಹಿಕಲ್ ಬ್ರೇಕ್ ಡೌನ್ ಆಗೈತಿ, ಇವೆ ಬಿಲ್ ಒಳಗೆ ಚೇಂಜಸ್ ಹೆಂಗ್ ಮಾಡ್ತಾರೆ? ವಿತ್ ಇನ್ ಎಕ್ಸ್ಪೈರಿ ಟೈಮ್ ಒಳಗೆ ನೀವು ಇವೆ ಬಿಲ್ ಅನ್ನ ಎಡಿಟ್ ಮಾಡಿ ಪಾರ್ಟ್ ಬಿ ಒಳಗೆ ಚೇಂಜ್ ಆಫ್ ವೆಹಿಕಲ್ ಡೀಟೇಲ್ಸ್ ಅನ್ನ ಆಡ್ ಮಾಡಿ ಆ ಚೇಂಜ್ ಆಫ್ ವೆಹಿಕಲ್ ಡೀಟೇಲ್ಸ್ಗೆ ಇವೆ ಬಿಲ್ ಅನ್ನ ಜನರೇಟ್ ಮಾಡಬೇಕು. ಇವೆ ಬಿಲ್ ಟೈಮ್ ಎಕ್ಸ್ಪೈರಿ ಆದ್ರೆ ಏನ್ ಮಾಡ್ಲಿ? ಎಕ್ಸ್ಪೈರಿ ನೀವು ಇವೆ ಬಿಲ್ ಅನ್ನ ಟೈಮ್ ಎಕ್ಸ್ಟೆಂಡ್ಗೆ ಅಪ್ಲೈ ಮಾಡಿಕೊಂಡು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಇವೆ ಬಿಲ್ ನಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂದ್ರೆ ಏನು? ಇವೆ ಬಿಲ್ ಐತಲ್ಲ ಪಾರ್ಟಿ ಐತಲ್ಲ ಅದು ಟ್ಯಾಕ್ಸ್ ಇನ್ವಾಯ್ಸ್ ಡೀಟೇಲ್ಸ್ ಕೊಡಿರುತ್ತೆ. ಅಂದ್ರೆ ಈಗ ಟ್ಯಾಕ್ಸ್ ವ್ಯಾಲ್ಯೂ, ಕ್ವಾಂಟಿಟಿ, HSN ಮತ್ತೆ ಟ್ಯಾಕ್ಸ್ ಡೀಟೇಲ್ಸ್ ಎಲ್ಲ ಕೊಡಿರುತ್ತೆ. ಮತ್ತೆ ಪಾರ್ಟಿ ಬಿ ಅಲ್ಲಿ ಐತಲ್ಲ ವೆಹಿಕಲ್ ಡೀಟೇಲ್ಸ್, ಅಂದ್ರೆ ವೆಹಿಕಲ್ ಯಾವುದು ಮತ್ತು ವೆಹಿಕಲ್ ನಂಬರು, ರೋಡ್, ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಟ್ರಾನ್ಸ್ಪೋರ್ಟ್ ID ಒಂದು ಆಡ್ ಆಗಿರುತ್ತೆ. ಇವೆ ಬಿಲ್ ಜನರೇಟ್ ಯಾರು ಮಾಡ್ಬೇಕು? ಇವೆ ಬಿಲ್ ಐತಲ್ಲ ಜನರೇಟ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಫಸ್ಟ್ ಬಂದ್ಬಿಟ್ಟು ಸಪ್ಲೈಯರ್ ಬರುತ್ತಾ. ಅವ್ರೇನಾರ ಮಿಸ್ ಆದಾಗ ಬಯರ್ಸ್ ಅಂತ ಮಾಡ್ಬೇಕಾಗತ್ತೆ. ಇನ್ನು ಇವರಿಬ್ರು ಮಿಸ್ ಆದಾಗ ಐತಲ್ಲ ಟ್ರಾನ್ಸ್ಪೋರ್ಟರ್ ಅವ್ರು ಸೆಲ್ಫ್ ಜನರೇಟ್ ಮಾಡ್ಬೋದು. ಕ್ರೆಡಿಟ್ ನೋಟ್ ಅಂಡ್ ಡೆಬಿಟ್ ನೋಟಿಗೂ ಇವೆ ಬಿಲ್ ಮಾಡ್ಬೇಕಾ? ಇವೆ ಬಿಲ್ ಅನ್ನೋದು ಮಟೀರಿಯಲ್ ಮೂವ್ಮೆಂಟ್ ಗೆ ಇರುವಂತ ಒಂದು ಡಾಕ್ಯುಮೆಂಟ್ ಆಗಿರೋದ್ರಿಂದ ನೀವು ಕ್ರೆಡಿಟ್ ನೋಟು ಮತ್ತೆ ಡೆಬಿಟ್ ನೋಟ್ ಮಾಡಿದಾಗೂ ಸಹ ಮಟೀರಿಯಲ್ ಮೂವ್ಮೆಂಟ್ ಮಾಡಕ್ಕಾಗಿದ್ರೆ ಆ ಒಂದು ಕ್ರೆಡಿಟ್ ನೋಟಿಗೆ ಡೆಬಿಟ್ ನೋಟಿಗೆ ಇವೆ ಬಿಲ್ ಕಂಪಲ್ಸರಿ ಆಗಿ ಮಾಡಬೇಕಾಗುತ್ತೆ. ಇವೆ ಬಿಲ್ ಜನರೇಟ್ ಮಾಡ್ಬೇಕಂದ್ರಿ ಮುಖ್ಯವಾಗಿ ಇನ್ಫಾರ್ಮೇಶನ್ ಏನೇನ್ ಬೇಕ್ರಿ? ಇವೆ ಬಿಲ್ ಜನರೇಟ್ ಮಾಡ್ಬೇಕಂದ್ರೆ ಫಸ್ಟ್ ಟ್ಯಾಕ್ಸ್ ಇನ್ವಾಯ್ಸ್ ಬೇಕಾಗುತ್ತೆ, ಟ್ರಾನ್ಸ್ಪೋರ್ಟರ್ ಡೀಟೇಲ್ಸ್ ಬೇಕಾಗುತ್ತೆ, ವೆಹಿಕಲ್ ಸಂಬಂಧಪಟ್ಟಂಗೆ ವೆಹಿಕಲ್ ಡೀಟೇಲ್ಸ್ ಬೇಕಾಗುತ್ತೆ. ಯಾವ ಒಂದು ಪ್ಲೇಸಿಗೆ ನಾವು ಸಪ್ಲೈ ಮಾಡತ್ತೀವಲ್ಲ ಗೂಡ್ಸ್ ಅನ್ನ ಆ ಪ್ಲೇಸ್ ಫುಲ್ ಅಡ್ರೆಸ್ ವಿತ್ ಪಿನ್ ಕೋಡ್ ಬೇಕಾಗುತ್ತೆ. VRL ಟ್ರಾನ್ಸ್ಪೋರ್ಟ್ ಮೂಲಕ ಗೂಡ್ಸ್ ಅನ್ನ ಕಳಿಸಿದ್ರು ಇವೆ ಬಿಲ್ ಮಾಡ್ಬೇಕಾ? ಇನ್ನು VRL ಟ್ರಾನ್ಸ್ಪೋರ್ಟ್ ಮುಖಾಂತರ ನೀವು ಏನಾರ ಗೂಡ್ಸ್ ಕಳ್ಸಕ್ಕಿದ್ರೆ ಟ್ರಾನ್ಸ್ಪೋರ್ಟರ್ ID ಅಂತ ಇರುತ್ತೆ. ಆ ಟ್ರಾನ್ಸ್ಪೋರ್ಟರ್ ID ಹಾಕಿ ನೀವು ಇವೆ ಬಿಲ್ ಅನ್ನು ಜನರೇಟ್ ಮಾಡಿದ್ರೆ ನೆಕ್ಸ್ಟ್ ವೆಹಿಕಲ್ ಡೀಟೇಲ್ಸ್ ಅನ್ನ ಟ್ರಾನ್ಸ್ಪೋರ್ಟರ್ ಅಪ್ಡೇಟ್ ಮಾಡ್ಕೊಂತಾರ. ಈಗ ಓನ್ ಕಳ್ಸಕತ್ರ ಓನ್ ವೆಹಿಕಲ್ ಡೀಟೇಲ್ಸ್ ಹಾಕಿ ಇವೆ ಬಿಲ್ ಅನ್ನು ಜನರೇಟ್. 2 ಲಕ್ಷದ ಬಿಲ್ ಐತ್ರಿ, ಅದನ್ನ ಇವೆ ಬಿಲ್ ತಪ್ಸಾಕ್ ನಾ ಪಾರ್ಟ್ ಬಿಲ್ ಮಾಡಿದ್ರೆ ನಡೀತ್ರಿ? ಇದು ಒಂದು ಬಹಳ ತಪ್ಪು ಕಲ್ಪನೆ ಐತಿ. ಇವೆ ಬಿಲ್ ತಪ್ಸೋ ಸಂಬಂಧ 49,000 ಅಂತ ಹೇಳಿ ಬಿಲ್ ಮಾಡ್ತಾರೆ ಬಹಳ ಜನ. ಅದು ಹಂಗೆ ಮಾಡಿದ್ರೆ ತಪ್ಪಾಗತ್ತದು. ಯಾಕಂದ್ರೆ ಇವೆ ಬಿಲ್ ಕಾನ್ಸೆಪ್ಟ್ ಇರೋದು ಒಂದು ದಿನಕ್ಕೆ ಒಂದು ವ್ಯಕ್ತಿಗೆ ನೀವು 50,000ಕ್ಕಿಂತ ಜಾಸ್ತಿ ಬಿಲ್ ಮಾಡಿದ್ರೆ ಅವಾಗ ನೀವು ಕಂಪಲ್ಸರಿ ಇವೆ ಬಿಲ್ ಮಾಡ್ಬೇಕಾಗುತ್ತೆ. ಫಸ್ಟ್ ಬಿಲ್ ಮಿಸ್ ಆಗುತ್ತೆ, ಸೆಕೆಂಡ್ ಬಿಲ್ ಇಂದ ಇವೆ ಬಿಲ್ ಕಂಪಲ್ಸರಿ ಆಗಿ ಮಾಡಬೇಕಾಗುತ್ತೆ. 3-4 ಬಿಲ್ಲಿಗೆ ಒಂದೇ ಇವೆ ಬಿಲ್ ಮಾಡ್ಬೋದಾ? ಇವೆ ಬಿಲ್ ಮಾಡುವಾಗ ಇನ್ವಾಯ್ಸ್ ಡೀಟೇಲ್ಸ್ ಅಲ್ಲಿ ಇನ್ವಾಯ್ಸ್ ನಂಬರ್ ಐತಲ್ಲ ಸಿಂಗಲ್ ಹಾಕಕ್ಕೆ ಆಪ್ಷನ್ಸ್ ಇದೆ. ಹೀಗಾಗಿ ನಾವು ಐತಲ್ಲ ಸಿಂಗಲ್ ಬಿಲ್ಲಿಗೆ ಸಿಂಗಲ್ ಇವೆ ಬಿಲ್ ಮಾಡ್ಬೇಕಾಗತ್ತೆ. ಇವೆ ಬಿಲ್ಗೂ ಮತ್ತೆ ಈ ಇನ್ವಾಯ್ಸಿಗೂ ಏನ್ ಡಿಫ್ರೆನ್ಸ್? ಇವೆ ಬಿಲ್ ಅನ್ನೋದೊಂದು ಮೂವ್ಮೆಂಟ್ ಆಫ್ ದ ಗೂಡ್ಸ್, ಅದು ಎಲೆಕ್ಟ್ರಾನಿಕ್ ಇವೆ ಬಿಲ್ ಜನರೇಟ್ ಮಾಡ್ತೀವಿ. ಮತ್ತೆ ಈ ಇನ್ವಾಯ್ಸ್ ಅನ್ನೋದೊಂದು ಎಲೆಕ್ಟ್ರಾನಿಕ್ ಟ್ಯಾಕ್ಸ್ ಇನ್ವಾಯ್ಸ್. ಅದು 5 ಕೋಟಿ ಟರ್ನ್ ಓವರ್ ಮೇಲ್ಪಟ್ಟಾಗ ಕಂಪಲ್ಸರಿ ಆಗಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. DC ಥ್ರೂ ಮಟೀರಿಯಲ್ ಕಳಿಸಿದ್ರು ಇವೆ ಬಿಲ್ ಮಾಡ್ಬೇಕಾ? DC ಅನ್ನೋದೊಂದು ಡೆಲಿವರಿ ಚಲನ. ಅಂದ್ರೆ ಯಾವ ಮಾಡ್ತೀವಿ ಅಂದ್ರೆ ಟ್ಯಾಕ್ಸ್ ಇನ್ವೆಸ್ಟ್ ಎಲ್ಲ ನೆಸೆಸರಿ ಇರಲ್ಲ. ಅಂದ್ರೆ ಈಗ ಮೆಟಲ್ ಜಸ್ಟ್ ಮೂವ್ಮೆಂಟ್ ನಾವು ಬ್ರಾಂಚಿಗೆ ಕಳ್ಸೋದಿರುತ್ತೆ. ಅಂತ ಟೈಮ್ ನಲ್ಲಿ ನಾವು DC ಮುಖಾಂತರ ಅದು 50,000 ಮೇಲ್ಪಟ್ಟರೆ ಮಾಡಬೇಕಾಗತ್ತೆ. ಇವೆ ಬಿಲ್ ಎಡಿಟ್ ಮಾಡ್ಬೋದಾ? ಇವೆ ಬಿಲ್ ಎಡಿಟ್ ಮಾಡಬಹುದು. ಪಾರ್ಟಿ ನಲ್ಲಿ ಏನು ಮಾಡ ಬರಲ್ಲ. ಪಾರ್ಟಿ ಬಿ ಐತಲ್ಲ ವೆಹಿಕಲ್ ಡೀಟೇಲ್ಸ್ ಎಡಿಟ್ ಮಾಡಬಹುದು. ಅದು ಯಾವಾಗ ಅಂದ್ರೆ ಬ್ರೇಕ್ ಡೌನ್ ಆಗಿರ್ತೈತಿ, ಎಕ್ಸ್ಟೆನ್ಷನ್ ತಗೊಂಡಿರ್ತೀವಿ ನಾವು ಕೆಲವೊಂದ್ಸಲ ಅವಾಗ. ಆಮೇಲೆ ಕೆಲವೊಂದ್ಸಲ ನ್ಯಾಚುರಲ್ ಕ್ಲೈಮೇಟ್ ಇದ್ದಾಗ ಮೆಟಲ್ ಮೂವ್ಮೆಂಟ್ ಆಗಲ್ಲ, ಅವಾಗ ಮಾಡಬಹುದು. ಇಂಟರ್ಸ್ಟೇಟ್ ಸೇಲ್ ಮಾಡಿದ್ರು ಇವೆ ಬಿಲ್ ಮಾಡ್ಬೇಕಾ? ಇಂಟರ್ಸ್ಟೇಟ್ ಸಪ್ಲೈ ಯಾವುದೇ ರೀತಿಯಿಂದ ಲಿಮಿಟ್ ಇಲ್ಲ. 50,000 ಮೇಲ್ಪಟ್ಟಬೇಕು ಅಥವಾ ಲೆಸ್ ದನ್ 50,000 ಅಂತ ಏನಿಲ್ಲ. ಬಟ್ ಕಂಪಲ್ಸರಿ ಮ್ಯಾಂಡೇಟರಿ ಆಗಿ ನಾವು ಇವೆ ಬಿಲ್ ಮಾಡಬೇಕಾಗುತ್ತೆ. ಇವೆ ಬಿಲ್ ಮಾಡಿಲ್ಲ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ರಿಜೆಕ್ಟ್ ಆಗುತ್ತಾ? ವಿದೌಟ್ ಇವೆ ಬಿಲ್ ಕೆಲವೊಂದು ಸಂದರ್ಭಗಳಾಗ ನಿಮ್ದು ITC ರಿಜೆಕ್ಟ್ ಆಗೋ ಚಾನ್ಸಸ್ ಐತಿ. ಯಾವಾಗಂದ್ರೆ ನಿಮ್ಮ ಮಟೀರಿಯಲ್ ಮೂವ್ಮೆಂಟ್ ಆಗಿಲ್ಲ ಅಂತ ಹೇಳಿದಾಗ ಅಥವಾ ಅಲ್ಲಿ ಆಫೀಸರ್ಗೆ ಏನಾರ ಡೌಟ್ ಬಂದು ನೀವು ಮಟೀರಿಯಲ್ ಮೂವ್ಮೆಂಟ್ ಮಾಡಿಲ್ಲ, ಜಸ್ಟ್ ಜನರೇಟ್ ಅಂತ ಬಿಲ್ ಮಾಡಿರಿ, ಆ ಒಂದು ಸಿಚುವೇಶನ್ದಾಗ ಅವರು ನಿಮ್ಮ ITCಯನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಐತಿ. ಅದಕ್ಕಾಗಿ ಕಂಪಲ್ಸರಿ ಇವೆ ಬಿಲ್ ಎಲ್ಲ ಒಂದು 50,000 ದಾಟದಂತ ಟ್ರಾನ್ಸಾಕ್ಷನ್ಗೆ ಅವಶ್ಯವಾಗಿ ಬೇಕಾಗುತ್ತೆ. ಮೊಬೈಲ್ ಅನ್ನು ಇವೆ ಬಿಲ್ ಜನರೇಟ್ ಮಾಡಬಹುದಾ? GST ಡಿಪಾರ್ಟ್ಮೆಂಟ್ ಅವರು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಮೊಬೈಲ್ ಆಪ್ ಅನ್ನ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನೀವು ನಿಮ್ಮ ಟ್ಯಾಕ್ಸ್ ಇನ್ವಾಯ್ಸ್ ಡೀಟೇಲ್ಸ್ ಮತ್ತು ವೆಹಿಕಲ್ ಡೀಟೇಲ್ಸ್ ಹಾಕಿ ಇವೆ ಬಿಲ್ ಅನ್ನು ಜನರೇಟ್ ಮಾಡಬಹುದು. ಇವೆ ಬಿಲ್ ವ್ಯಾಲಿಡಿಟಿ ಎಷ್ಟು? ಇವೆ ಬಿಲ್ ನೀವು ಜನರೇಟ್ ಮಾಡಿದ್ಮೇಲೆ ಅದು 200 ಕಿಲೋಮೀಟರ್ಸ್ ಒಳಗಿರ್ತಂತ ಡಿಸ್ಟೆನ್ಸ್ 24 ಅವರ್ಸ್ ಅದರ ವ್ಯಾಲಿಡಿಟಿ ಇರ್ತದೆ. ಅಥವಾ ಇವು ಎಕ್ಸ್ಟ್ರಾ ನಿಮ್ಗೆ ವ್ಯಾಲಿಡಿಟಿ ಬೇಕಂತ ಹೇಳಿದ್ರೆ ವಿದಿನ್ 24 ಅವರ್ಸ್ ನೀವು ಅದನ್ನು ಎಡಿಟ್ ಮಾಡಿ
ನೀನು ಇ ಬಿಲ್ ವ್ಯಾಲಿಡಿಟಿನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇವೆ ಬಿಲ್ ಒಳಗ ಎಕ್ಸಾಮ್ ಪ್ರಾಡಕ್ಟ್ಸ್ ಯಾವ್ಯಾವ? ಇ ಬಿಲ್ ಇಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ನಾನ್ GST ಗೂಡ್ಸ್ ಮತ್ತೆ ರೈಲ್ವೆದಿಂದ ಏನಾರ ನಾವು ಸಪ್ಲೈ ಮಾಡಕತ್ರ ಇವು ಎಕ್ಸಾಮ್ಟ್ ಅದಾವು. ಇದಲ್ದ ನಾವು ಡಿಫೆನ್ಸಿಗೆ ಏನಾರ ಮಟೀರಿಯಲ್ ಸಪ್ಲೈ ಮಾಡಕತ್ರ ಅದು ಇ ಬಿಲ್ ಇಂದ ಎಕ್ಸಾಮ್ಟ್ ಐತಿ. ಓನ್ಲಿ ಎಕ್ಸಾಮ್ಟ್ ಸಪ್ಲೈ ಇತ್ತಂದ್ರೆ ಅದು ಇ ಬಿಲ್ ಇಂದ ಎಕ್ಸಾಮ್ಟ್ ಐತಿ. ಇವೆ ಬಿಲ್ ಜೊತೆಗೆ ಮತ್ತೆ ಯಾವ ಡಾಕ್ಯುಮೆಂಟ್ಸ್ ಬೇಕು? ಇ ಬಿಲ್ ಜೊತೆಗೆ ನಿಮ್ದು ಮುಖ್ಯವಾಗಿ ಬೇಕಾಗಿದ್ದು ಟ್ಯಾಕ್ಸ್ ಇನ್ವಾಯ್ಸ್. ನೀವು ಕ್ರೆಡಿಟ್ ನೋಟ್ ಡೆಬಿಟ್ ನೋಟ್ಗೆ ಏನಾರ ಮಾಡಕತ್ರ ಅದು ಕ್ರೆಡಿಟ್ ನೋಟ್ ಡೆಬಿಟ್ ನೋಟ್ ಕಾಪಿ ಬೇಕಾಗುತ್ತೆ. ಅದಲ್ದ ಒಂದು ಪ್ಯಾಕಿಂಗ್ ಲಿಸ್ಟ್ ಅಂತ ಬೇಕಾಗುತ್ತೆ. ಮತ್ತು ನಿಮ್ದು ಡೆಲಿವರಿ ಚಾನಲ್ ಅದಕ್ಕೆ ಆ್ಯಡ್ ಇತ್ತಂದ್ರೆ ಅದು ಡೆಲಿವರಿ ಚಾನಲ್ ಆ ಒಂದು ಇ ಬಿಲ್ಗೆ ಕಂಪಲ್ಸರಿ ಆಗಿ ಬೇಕಾಗುತ್ತೆ. ಸೆಲ್ಲರ್ ಇವೆ ಬಿಲ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಸೆಲ್ಲರ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇ ಬಿಲ್ ಮಾಡೋದು. ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನ ಬೈಯರ್ ಯಾರು ಗೂಡ್ಸ್ ಅನ್ನು ಪರ್ಚೇಸ್ ಮಾಡ್ತಿರ್ತಾರ ಅವ್ರು ಮಾಡ್ಬೇಕಾಗತ್ತೆ. ಇವ್ರಿಬ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ಮೀಡಿಯೇಟರ್ ಟ್ರಾನ್ಸ್ಪೋರ್ಟರ್ ಅವರು ಈ ಮಟೀರಿಯಲ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಟ್ರಾನ್ಸ್ಪೋರ್ಟರ್ ಇ ಬಿಲ್ ಮಾಡೋದು. ಇದು ಮಾಡಲಿಲ್ಲ ಅಂದ್ರೆ ಅದಕ್ಕೆ ಪೆನಾಲ್ಟಿ ಅದಾವ ಒಂದಿಷ್ಟು. ಅನ್ರಿಜಿಸ್ಟರ್ಡ್ ಪರ್ಸನ್ ಗೆ ಸೇಲ್ ಮಾಡಿದೀನಿ, ಇವಾಗೂ ಇವೆ ಬಿಲ್ ಮಾಡ್ಬೇಕಾ? ಇ ಬಿಲ್ ಮಾಡಬೇಕು ಬೇಡ ಅನ್ನೋದಕ್ಕೆ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಏನಂತ ಹೇಳಿದ್ರೆ 50,000 ಅಬೋವ್. 50,000 ಅಬೋವ್ ಅಂತಂದ್ರೆ ನೀವು ರಿಜಿಸ್ಟರ್ ಪರ್ಸನ್ ಮಾಡಿದ್ರು ಮಾಡಬೇಕಾಗುತ್ತೆ, ಅನ್ರಿಜಿಸ್ಟರ್ ಪರ್ಸನ್ ಮಾಡಿದ್ರು ಮಾಡಬೇಕಾಗುತ್ತೆ. ಬಟ್ ರಿಜಿಸ್ಟರ್ ಪರ್ಸನ್ ಮಾಡಿದಾಗ ನೀವು GST ನಂಬರ್ ಹಾಕಿ ಇ ಬಿಲ್ ಅನ್ನು ಜನರೇಟ್ ಮಾಡಬೇಕಾಗಿರುತ್ತೆ. ಅನ್ರಿಜಿಸ್ಟರ್ ಪರ್ಸನ್ ಬಂದಾಗ URP ಅಂತ ಹಾಕಿ ಒಂದು ಅಡ್ರೆಸ್ ಹಾಕಿ ಇ ಬಿಲ್ ಅನ್ನು ಜನರೇಟ್ ಮಾಡಬೇಕು. ಜಾಬ್ ವರ್ಕ್ಗೋಸ್ಕರ ಮೆಟೀರಿಯಲ್ ಕಳ್ಸಾಕತ್ತೀನಿ, ಇ ಬಿಲ್ ಮಾಡ್ಬೇಕಾ? ಜಾಬ್ ವರ್ಕ್ ನೀವು ಮಟೀರಿಯಲ್ ಕಳ್ಸಾಕರ ಅದನ್ನ ಟ್ಯಾಕ್ಸ್ ಇನ್ವಾಯ್ಸ್ ಬದ್ಲಿ ಡೆಲಿವರಿ ಚಂದ್ರ ಕಳಿಸ್ತಿದ್ರಿ, ಅವಾಗ ಅದರಿಂದ ಅಬೌವ್ 50,000 ಇದ್ರೆ ಅದನ್ನ ಕಂಪಲ್ಸರಿ ಐತಲ್ಲ ಇ ಬಿಲ್ ಮಾಡ್ಬೇಕಾಗುತ್ತೆ. ಪರ್ಸನಲ್ ಯೂಸಿಗೆ ಗೂಡ್ಸ್ ಇಲ್ಲ ಮೆಟೀರಿಯಲ್ಸ್ ಮಷಿನ್ ಕಳ್ಸಿದ್ರೆ ಅದಕ್ಕೂ ಇವೆ ಬಿಲ್ ಮಾಡಿಸ್ಬೇಕು. ಪರ್ಸನಲ್ ಯೂಸ್ಗಾಗಿ ಮಟೀರಿಯಲ್ ಅಥವಾ ಮಷಿನರಿ ಏನಾರ ನಾವು ಮೂವ್ಮೆಂಟ್ ಮಾಡ್ತಿದ್ರೆ ಅವಾಗ ಅದು ಡೆಲಿವರಿ ಚಲನ್ ಥ್ರೂ ಮುಖಾಂತರ ಮಾಡಬೇಕು. ಮತ್ತೆ ಅದೇನಾರ ಅಬೋ 50,000 ಇದ್ರೆ ಇ ಬಿಲ್ ಕಂಪಲ್ಸರಿ ಮಾಡ್ಬೇಕಾಗತ್ತೆ. ಇವೆ ಬಿಲ್ ಕ್ಯಾನ್ಸಲೇಷನ್ ಮಾಡಬಹುದಾ? ಕೆಲವೊಂದ್ಸಲ ಏನಾಗತ್ತೆ ಟ್ಯಾಕ್ಸ್ ಇನ್ಫಾರ್ಮೇಶನ್ ಮತ್ತು ಇ ಬಿಲ್ ಮಾಡೋದು ಮಿಸ್ ಮ್ಯಾಚ್ ಆಗಿರುತ್ತೆ, ಅಥವಾ ಗಾಡಿ ಏನಾರ ಬ್ರೇಕ್ ಡೌನ್ ಆಗಿ ಹೋಗೋದೇ ಇಲ್ಲ ಅವಾಗ ಆಮೇಲೆ ಕೆಲವೊಂದ್ಸಲ ಏನಾಗತ್ತೆ ನಮ್ದು ಮಿಸ್ ಕನ್ವೀನಿಯಂಟ್ ಆಗಿ ಮಟೀರಿಯಲ್ ಕಳ್ಸಕ್ ಆಗಲ್ಲ ಅವತ್ತು. ಹಾಗಿದ್ದಾಗ ಏನ್ ಮಾಡ್ಬೇಕು, ನಾವು ಇ ಬಿಲ್ ಜನರೇಟ್ ಮಾಡಿ 24 ತಾಸು ಅವಧಿ ಮುಂಚೆ ಅದನ್ನೇನ್ ಮಾಡ್ಕೋ ಕ್ಯಾನ್ಸಲ್ ಅಪ್ಲೈ ಮಾಡ್ಬೇಕು. ಸಪ್ಲೈ ಆಫ್ ಸರ್ವಿಸ್ ಇದ್ದಾಗ ಇವೆ ಬಿಲ್ ಮಾಡ್ಬೇಕಾ? ಆಕ್ಚುಲಿ ಇವೆ ಬಿಲ್ ಅನ್ನೋದೈತಲ್ಲ ಅದು ಗೂಡ್ಸ್ ಮೂವ್ಮೆಂಟ್ ಗೆ ಮಾಡೋದು. ಅದನ್ನೈತಲ್ಲ ಸರ್ವಿಸ್ ಇದ್ದಾಗ ಅದು ಕಂಪಲ್ಸರಿ ಇಲ್ಲ, ಮಾಡಕ್ಕೂ ಬರೋದಿಲ್ಲ. ಯಾಕಂದ್ರೆ ಗಾಡಿ ವೆಹಿಕಲ್ಸ್ ಇರಲ್ಲ, ಅಲ್ಲಿ ಯಾವ್ದೇ ರೀತಿ ಮಟೀರಿಯಲ್ ಮೂವ್ಮೆಂಟ್ ಆಗೋದಿಲ್ಲ. ಇವೆ ಬಿಲ್ ಜನರೇಟ್ ಮಾಡ್ಲಿಲ್ಲ ಅಂದ್ರೆ ಪೆನಾಲ್ಟಿ ಎಷ್ಟು ಕಟ್ಟಬೇಕಾಗತ್ತೆ? ಇವೆ ಬಿಲ್ ನಲ್ಲಿ ಪೆನಾಲ್ಟಿ ಬಂದ್ಬಿಟ್ಟು 2 ಟೈಪ್ ಆಗುತ್ತೆ. ಒಂದು ಟ್ಯಾಕ್ಸ್ ಇನ್ವಾಯ್ಸ್ ಇದ್ದು ಮಟೀರಿಯಲ್ ಕೊಟ್ಟು ಇವೆ ಬಿಲ್ ಮಾಡ್ಲಿಲ್ಲ ಅಂದ್ರೆ ಅವಾಗ ಏನೈತೆ ಟ್ಯಾಕ್ಸ್ ಈಕ್ವಲೆಂಟ್ ಟು ಟ್ಯಾಕ್ಸ್ ಮತ್ತು ಪ್ಲಸ್ 10,000 ವಿಚ್ ಎವರ್ ಇಸ್ ಹೈಯರ್ ಅಂದ್ರೆ ಯಾವ್ದು ಜಾಸ್ತಿ ಇದೆ ಅದನ್ನ ಕನ್ಸಿಡರ್ ಮಾಡ್ತಾರ. ಇನ್ನೊಂದು ಬಂದ್ಬಿಟ್ಟು ಟ್ಯಾಕ್ಸ್ ಇನ್ವಾಯ್ಸು ಇಲ್ಲಂದ್ರೆ ಅವಾಗ ಏನೈತಿ 200% ಅಂತ ಪೆನಾಲ್ಟಿ ಹಾಕ್ತಾರ. ನೋಡಿದ್ರಲ್ಲ, ಇವೆ ಬಿಲ್ ಬಗ್ಗೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತಲ್ಲ ನಿಮ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ನಿಮ್ದು ಯಾವ್ದೇ ಡೌಟ್ ಮತ್ತು ಕ್ವಶನ್ಸ್ ಇದ್ರೆ ನಮ್ಮ ಕಮೆಂಟ್ ಮುಖಾಂತರ ಕೇಳಿ ನಾವು ಅದಕ್ಕೆಲ್ಲ ಆನ್ಸರ್ ಮಾಡ್ತೀವಿ. ಈ ರೀತಿ ಇನ್ಕಮ್ ಟ್ಯಾಕ್ಸ್ ಮತ್ತು GST ಗೆ ಸಂಬಂಧಪಟ್ಟಂಗ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ನಮ್ಮ ವೆಬ್ಸೈಟಿಗೆ ವಿಸಿಟ್ ಕೊಡ್ರಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದು ಬರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.